ಬೇಜವಾಬ್ದಾರಿಗೆ ರೈತನೊಬ್ಬನ ಬಲಿಯಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸರ್ಕಾರ ಮತ್ತು ಇಲಾಖೆಯ ಬೇಜವಾಬ್ದಾರಿಗೆ ಅಮಾಯಕ ರೈತರೊಬ್ಬರು ಬಲಿಯಾಗಿದ್ದಾರೆ. ಅರಸಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಚಲಿಜಡ್ಡು ರಸ್ತೆ ಮಳೆಯ ಕಾರಣದಿಂದ ಕೊಚ್ಚಿ ಹೋಗಿತ್ತು. ಈ ರಸ್ತೆಯನ್ನ ಊರಿನ ಸಾರ್ವಜನಿಕರು ದುರಸ್ತಿಗೆ ಮುಂದಾಗಿದ್ದಾಗ ಅರಣ್ಯ ಇಲಾಖೆ ಇದಕ್ಕೆ ಅಡ್ಗಾಲನ್ನ ಹಾಕಿತ್ತು. ಆದ್ರೀಗ ಅದೇ ರಸ್ತೆ ಓರ್ವ ರೈತನನ್ನ ಬಲಿ ಪಡೆದಿದೆ. ಇದುವೇ ಸುತ್ತಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೃತನ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೀರೇಶ್ ಆಲವಟ್ಟಿ ಒತ್ತಾಯಿಸಿದ್ರು. ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅನ್ಯಾಯ ಇದೆ. ಆ ಕುಟುಂಬಕ್ಕೆ ಪರಿಹಾರ ಬೇಕು. ನಾವು ಇವತ್ತು ನೋಡ್ತೀವಿ, ನಾಳೆ ಹೋಗ್ತೀವಿ, ಇಲ್ಲ ಬೇರೆ ದಾರಿಯಲ್ಲಿ ಓಡಾಡ್ತೀವಿ. ಆದ್ರೆ ಈ ಸತ್ತೋಗಿರೋದು ಡ್ಯಾಮೇಜ್ ಆಗಿದೆ ಆ ಕುಟುಂಬಕ್ಕೆ ಪರಿಹಾರ ಸಿಗಕ್ಕೆ ಕೆಲಸ ಮಾಡೋದು. ಎರಡು ದಿನದಲ್ಲಿ ಅವ್ರ ಮನೆಗೆ ವಿಸಿಟ್ ಮಾಡ್ತೀನಿ. ಆಮೇಲೆ ಇವ್ರು ಹೇಳಿದ್ರು ಅದನ್ನ ಏನೇನ್ ಬೇಕು ಸರ್ಕಾರದಿಂದ ಪರಿಹಾರ ಪಡ್ಕೊಳ್ಳೋಕೆ ಇದರಲ್ಲಿ ಬ್ಲಡ್ ಡ್ಯಾಮೇಜ್ ಅಲ್ಲಿ ಕೊಡಕ್ಕೆ ಅವಕಾಶ ಇದೆ. ಯಾವುದು ಏನಿಲ್ಲ ಅಂತ ಜೀವ ಸಮೇತ ಬರುತ್ತೆ ಸರ್. ಮತ್ತೆ ಮಾತಾಡ್ತಾರೆ ಕಾಣ್ತಾ ಇಲ್ವಾ? ಅದಕ್ಕೆ ನೋಡಪ್ಪ, ನಾಳೆಯಿಂದ ನಾವು ಒಳ್ಳೆ ಸ್ಟೆಪ್ ತಗೊಳ್ಳೋಣ. ಇಲ್ಲಿರೋ ಲೋಕಲ್ ಲೀಡರ್ಸ್ಗಳು ಆಯಾ ಮೆಂಬರ್ MLA ಒತ್ತಡ ತರ್ರಿ, ನಾವು ಪ್ರೆಷರ್ ಮಾಡ್ತೀವಿ. ಎಲ್ಲ ಸೇರ್ಕೊಂಡು ಆ ಕುಟುಂಬಕ್ಕೆ ಪರಿಹಾರ ಕೊಡ್ತಾನ. ಪ್ಲಸ್ ಇದನ್ನ ಈ ಜಾಗನ ಶಾಶ್ವತವಾಗಿ ಇದು ಹಾಳಾಗದೇ ಇರೋ ತರ ಮಾಡಕ್ ಏನ್ ಬೇಕು ಆ ಪ್ಲಾನಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡೋಣ ಮುಂದೆ. ಇವತ್ತೀಗ ಆ ಕುಟುಂಬಕ್ಕೆ ಏನನ್ನೇ ಅವ್ರಿಗೆ ಪರಿಹಾರ ಕೊಡ್ಸೋದು ಅಷ್ಟೇ ನಮ್ ಕೆಲಸ. ಸದ್ಯಕ್ಕೆ ತಾತ್ಕಾಲಿಕ ಈ ದಾರಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾಳೆಯಿಂದ ಅವ್ರಿಗೆ ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಯಾವಾಗ್ಲೂ ಸತ್ತಾಗ್ಲೇ ನಾವು ಪರಿಹಾರ ಕೊಡಿಸೋದು ಒಂದೇ ಅಂತಲ್ಲ. ಈ ಮೊದ್ಲಿಗೆ ಒಂದ್ಸರಿ ಗಮನಕ್ಕೆ ತಂದಾಗ ಯಾಕಂದ್ರೆ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಮೇಲೆ ಗಮನ ಹರಿಸಲ್ಲ. ಈಗ ಆನೆ ಹಾವಳಿನೂ ಸತ್ತ ಮೇಲೆ ಗಮನ. ನಾವು ಮೊದಲೇ ಹಿಂಗ್ ಬರ್ತೀವಪ್ಪ, ಮಾತಾಡಿ ನೀವೆಲ್ಲ ಮಾತಾಡಿ. ಆನೆ ಹಾವಳಿನೂ ಸತ್ತ ಮೇಲೆ ಗಮನ. ಯಾವ್ದೋ ಒಂದ್ ಸಣ್ಣ ಸಮಸ್ಯೆ ಇದ್ರು ಸತ್ತ ಮೇಲೆ ಗಮನ. ಸಾಲೇ ಬೇಕಾ? ಇರ್ಬೇಕಾದ್ರೆ ಯಾವಾಗ ಅದಕ್ಕೆ ಎಲ್ಲ ಬಂದು ನೋಡ್ಬೇಕಿತ್ತು. ಈಗ ಸಂಜೆ ವೇಳೆ ಮಚಲಿಜಡ್ಡು ಗ್ರಾಮದ ರೈತ ದೇವೇಂದ್ರಪ್ಪ ಡೈರಿಗೆ ಹಾಲು ಹಾಕಲೆಂದು ಬೈಕ್ನಲ್ಲಿ ತೆರಳಿದ್ರು. ಈ ವೇಳೆ ಕೊಚ್ಚಿ ಹೋದ ರಸ್ತೆಯ ಪರಿಣಾಮ ಆಯತಪ್ಪಿ ಪಕ್ಕದ ಹಳ್ಳಕ್ಕೆ ಬೈಕ್ ಸಮೇತರಾಗಿ ಬಿದ್ದು ಪ್ರಾಣವನ್ನ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಗ್ರಾಮಸ್ಥರು ಹಾಗೂ ವೀರೇಶ್ ಆಲವಳ್ಳಿ ಸೇರಿದಂತೆ ಹಲವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಯನ್ನ ನಡೆಸಿದ್ರು. ರಸ್ತೆ ಮಾಡಲು ಹೋದ್ರೆ ಅರಣ್ಯ ಇಲಾಖೆ ಅಡ್ಗಾಲು ಹಾಕಿತ್ತು. ಇವರೇ ಒಂದು ಜೀವವನ್ನ ಬಲಿ ಪಡೆದಿದ್ದಾರೆ. ಪ್ರತಿ ಬಾರಿಯೂ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಎಂದರು.
ಈಗ ಇದು ಆ ಕುಟುಂಬಕ್ಕೆ ಪರಿಹಾರ ಸಿಗಕ್ಕೆ ಏನ್ ಬೇಕೋ ಅಷ್ಟು ಕೆಲಸ ಮಾಡೋಣ. ಹಾ. ಎಲ್ಲರೂ ಹೇಳಿದ್ರು ಕೊಡಕ್ಕೆ ಅವಕಾಶ ಇದೆ. ಫಂಡ್ ಅಲ್ಲಿ ಪರಿಹಾರ ಇದೆ. ಒಂದು 2-3 ದಿನದಲ್ಲಿ ಅವ್ರ ಮನೆಗೆ ವಿಸಿಟ್ ಮಾಡ್ತೀನಿ. ಆಮೇಲೆ ಇವ್ರು ಹೇಳಿದ್ರು ಅದನ್ನ ಏನೇನ್ ಬೇಕು ಸರ್ಕಾರದಿಂದ ಪರಿಹಾರ ಪಡ್ಕೊಳ್ಳೋಕೆ ಅವರು ಇದರಲ್ಲಿ ಫಂಡ್ ಅಲ್ಲಿ ಪರಿಹಾರ ಇದೆ. ಬ್ಲಡ್ ಡ್ಯಾಮೇಜ್ ಅಲ್ಲಿ ಕೊಡಕ್ಕೆ ಅವಕಾಶ ಇದೆ. ಯಾವುದು ಏನಿಲ್ಲ ಅಂತ ಜೀವ ಸಮೇತ ಅವಕಾಶ ಇದೆ. ಜೀವ ಸಮೇತ ಬರ್ತದೆ 25 ಲಕ್ಷ ಸರ್ಕಾರ ಮತ್ತು ಇಲಾಖೆಯ ಬೇಜವಾಬ್ದಾರಿಗೆ ಅಮಾಯಕ ರೈತರೊಬ್ಬರು ಬಲಿಯಾಗಿದ್ದಾರೆ. ಅರಸಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಚಲಿಜಡ್ಡು ರಸ್ತೆ ಮಳೆಯ ಕಾರಣದಿಂದ ಕೊಚ್ಚಿ ಹೋಗಿತ್ತು. ಈ ರಸ್ತೆಯನ್ನ ಊರಿನ ಸಾರ್ವಜನಿಕರು ದುರಸ್ತಿಗೆ ಮುಂದಾಗಿದ್ದಾಗ ಅರಣ್ಯ ಇಲಾಖೆ ಇದಕ್ಕೆ ಅಡ್ಗಾಲು ಹಾಕಿತ್ತು. ಆದ್ರೀಗ ಅದೇ ರಸ್ತೆ ಓರ್ವ ರೈತನನ್ನ ಬಲಿ ಪಡೆದಿದೆ. ಇದುವೇ ಸುತ್ತಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೃತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ವೀರೇಶ್ ಆಲವಳ್ಳಿ ಒತ್ತಾಯಿಸಿದರು. ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಜೆ ವೇಳೆ ಮಚಲಿಜಡ್ಡು ಗ್ರಾಮದ ರೈತ ದೇವೇಂದ್ರಪ್ಪ ಡೈರಿಗೆ ಹಾಲು ಹಾಕಲೆಂದು ಬೈಕ್ನಲ್ಲಿ ತೆರಳಿದ್ರು. ಈ ವೇಳೆ ಕೊಚ್ಚಿ ಹೋದಂತಹ ರಸ್ತೆಯ ಪರಿಣಾಮ ಆಯತಪ್ಪಿ ಪಕ್ಕದ ಹಳ್ಳಕ್ಕೆ ಬೈಕ್ ಸಮೇತರಾಗಿ ಬಿದ್ದು ಪ್ರಾಣವನ್ನ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಗ್ರಾಮಸ್ಥರು ಹಾಗೂ ವೀರೇಶ್ ಆಲವಳ್ಳಿ ಸೇರಿದಂತೆ ಹಲವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಯನ್ನ ನಡೆಸಿದ್ರು. ರಸ್ತೆ ಮಾಡಲು ಹೋದ್ರೆ ಅರಣ್ಯ ಇಲಾಖೆ ಅಡ್ಗಾಲು ಹಾಕಿತ್ತು. ಇವರೇ ಒಂದು ಜೀವವನ್ನ ಬಲಿ ಪಡೆದಿದ್ದಾರೆ. ಪ್ರತಿ ಬಾರಿಯೂ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಮೃತರ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು ಎಂದರು. ಜೀವ ಸಮೇತ ಅವಕಾಶ ಇದೆ. ಜೀವ ಸಮೇತ ಬರ್ತದೆ 25 ಲಕ್ಷ ಮತ್ತೆ ಮಾತಾಡ್ತಾರೆ ಕಾಣ್ತಾ ಇಲ್ವಾ? ಅದಕ್ಕೆ ನೋಡಪ್ಪ, ನಾಳೆಯಿಂದ ನಾವು ಒಳ್ಳೆ ಸ್ಟೆಪ್ ತಗೊಳ್ಳೋಣ. MLA ಇಲ್ಲಿರೋ ಲೋಕಲ್ ಲೀಡರ್ಸ್ಗಳು ಆಯಾ ಮೆಂಬರ್ MLA ಗೆ ಒತ್ತಡ ತರ್ರಿ. ನಾವು ಪ್ರೆಷರ್ ಮಾಡ್ತೀವಿ. ಎಲ್ಲ ಸೇರ್ಕೊಂಡು ಆ ಕುಟುಂಬಕ್ಕೆ ಪರಿಹಾರ ಕೊಡ್ತಾನ. ಪ್ಲಸ್ ಇದನ್ನ ಈ ಜಾಗನ ಶಾಶ್ವತವಾಗಿ ಇದು ಹಾಳಾಗದೆ ಇರೋ ತರ ಮಾಡಕ್ ಏನ್ ಬೇಕು ಆ ಪ್ಲಾನಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡೋಣ ಮುಂದೆ. ಇವತ್ತೀಗ ಆ ಕುಟುಂಬಕ್ಕೆ ಏನನ್ನೇ ಅವ್ರಿಗೆ ಪರಿಹಾರ ಕೊಡ್ಸೋದು ಅಷ್ಟೇ ನಮ್ ಕೆಲಸ. ಸದ್ಯಕ್ಕೆ ತಾತ್ಕಾಲಿಕ ದಾರಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾಳೆಯಿಂದ ಅವ್ರಿಗೆ ಆ ಕುಟುಂಬಕ್ಕೆ ಪರಿಹಾರ ಸಿಗ್ಬೇಕು. ಮೊದಲನೇ ಗೊತ್ತಂದ್ರೆ ಯಾವಾಗ್ಲೂ ಸತ್ತಾಗಲೇ ನಾವು ಪರಿಹಾರ ಕೊಡಿಸೋದು ಒಂದೇ ಅಂತಲ್ಲ. ಈ ಮೊದ್ಲಿಗೆ ಒಂದ್ಸರಿ ಗಮನಕ್ಕೆ ತಂದಾಗ ಬರಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಸತ್ತು ಹೋದ್ಮೇಲೆ ಗಮನ ಹರಿಸಲ್ಲ. ಯಾರು ಕ್ಲೋಸ್ ಮಾಡಲ್ಲ. ಈಗ ಆನೆ ಹಾವಳಿನೂ ಸತ್ತ ಮೇಲೆ ಗಮನ ಮಾತಾಡಿ. ನಾವು ಮೊದಲೇ ನಾವು ಹಿಂಗ್ ಬರ್ತೀವಪ್ಪ, ಮಾತಾಡಿ, ನೀವೆಲ್ಲ ಮಾತಾಡಿ. ಆನೆ ಹಾವಳಿನೂ ಸತ್ತ ಮೇಲೆ ಗಮನ. ಯಾವ್ದೋ ಒಂದ್ ಸಣ್ಣ ಸಮಸ್ಯೆ ಇದ್ರು ಸತ್ತ ಮೇಲೆ ಗಮನ. ಸಾಲೇಬೇಕಾ? ಸತ್ ಮೇಲೆ ಇನ್ನೊಬ್ರಿಗೆ ಹೆಸರಾಗ ಇರ್ಬೇಕಾದ್ರೆ ಯಾವಾಗ ಅದಕ್ಕೆ ಎಲ್ಲ ಬಂದು ನೋಡ್ಬೇಕಿತ್ತು. ದೊಡ್ಡ ಅಂಶ ಕಡಿಮೆ ಈಗ ನಮಗೆ ಏನಾಗಿದೆ ಮೊದಲೇ